ಗೀತಾ ಮತ್ತು ಗೋವಿಂದ ಮದುವೆಯಾಗಿ 6 ವರ್ಷಗಳಾಗಿತ್ತು. ಅವರಿಗೆ 3 ವರ್ಷದ ಒಬ್ಬ ಪುಟ್ಟ ಮಗನಿದ್ದ. ಅವರ ಸಂಸಾರ ತುಂಬ ಚೆನ್ನಾಗಿ ಸಾಗುತ್ತಿತ್ತು. ಈ ಜೋಡಿಗಳು ಯಾವುದೇ ಬೇಸರವಿದ್ದರೆ ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದರು. ಗಂಡನನ್ನು ಬಿಟ್ಟಿರದ ಗೀತಾ ಗಂಡನೇ ದೇವರೆಂದು ಭಾವಿಸಿದರೆ, ಹೆಂಡತಿ ಮಗುವಿನ ಮೇಲೆ ಗೋವಿಂದ ತನ್ನ ಪ್ರಾಣವನ್ನು ಇಟ್ಟಿದ್ದ. ಇವರ ಸಂಸಾರವನ್ನು ನೋಡುತ್ತಿದ್ದರೆ ಯಾರ ಕಣ್ಣು ಇವರ ಮೇಲೆ ಬೀಳದಿರಲಪ್ಪ ಎನ್ನುವಂತೆ ಜೀವನ ಮಾಡುತ್ತಿದ್ದರು. ಇವರಿಬ್ಬರ ಪ್ರೀತಿ ಮುಗಿಲು ಮುಟ್ಟಿದಾಗ ಅದೊಂದು ಕರಾಳವಾದ ದಿನ. ರತ್ನ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ. ಅದರಲ್ಲಿ ನೆನ್ನೆ ಕಳೆದ ಸಮಯ ತುಂಬ ಮಜವಾಗಿತ್ತು. ಮತ್ತೊಮ್ಮೆ ಸಿಗೋಣ, ಮತ್ತೊಮ್ಮೆ ಯಾಕೆ, ನಾಳೆನೇ ಸಿಗೋಣ, ನಿನ್ನ ದಾರಿಯನ್ನೇ ಕಾಯುತ್ತಿರುವ ಗಣೇಶ್ ಎಂದು ಬರೆದಿತ್ತು. ಅದನ್ನು ಓದಿದ ಗೋವಿಂದ ತಲೆ ಗಿರಿಗಿಟ್ಲೆ ಥರ ತಿರುಗಲು ಶುರುವಾಯಿತು. ಯಾರಿದು ಗಣೇಶ? ನನ್ನ ಹೆಂಡತಿ ಫೋನ್ಗೆ ಈ ರೀತಿ ಮೆಸೇಜ್ ಕಳಿಸಿದ್ದಾನಲ್ಲ. ಅಂದರೆ ಇವರಿಬ್ಬರ ನಡುವೆ ಏನಾದರೂ ವಿಷಯ ಇರಬಹುದಾ ಎಂದು ತಲೆಕೆಡಿಸಿಕೊಂಡ ಗೋವಿಂದ. ಗಂಡ ಹೆಂಡತಿ ನಡುವೆ ಅನುಮಾನ ಅನ್ನೋದು ದರಿದ್ರ ಬಂದರೆ ಸಾಕು, ಬಾಳು ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ಆಗಿಬಿಡುತ್ತದೆ. ಅಂಥದ್ರಲ್ಲಿ ನನ್ನ ಹೆಂಡತಿಗೆ ಒಬ್ಬ ಪ್ರಿಯಕರ ಇದ್ದಾನೆ, ಅವರ ನಡುವೆ ಮೆಸೇಜ್ ಚಾಟಿಂಗ್ ನಡೆಯುತ್ತಿದೆ ಅಂತ ಗೊತ್ತಾದರೆ ಇನ್ಯಾವ ರೀತಿಯ ತಿರುವುಗಳು ಪಡೆಯುತ್ತವೆ ಅನ್ನೋದನ್ನು ಈ ಕಥೆಯಲ್ಲಿ ತಿಳಿಯೋಣ. ಆ ದಿನ ಭಾನುವಾರವಾಗಿತ್ತು. ಗೋವಿಂದನಿಗೆ ಆಫೀಸಿಗೆ ರಜೆ ಇದ್ದ ಕಾರಣ ಮನೆಯಲ್ಲಿ ಹೆಂಡತಿ ಮಗುವಿನ ಜೊತೆ ಕಾಲ ಕಳೆಯುತ್ತಾ ಮಧ್ಯಾಹ್ನದ ಸಮಯಕ್ಕೆ ಊಟ ಮಾಡಿ ತನ್ನ ರೂಮಿನಲ್ಲಿ ನಿದ್ದೆಗೆ ಜಾರಿದ. ಮಗು ಕೂಡ ತಂದೆಯ ಜೊತೆ ಮಲಗಿತ್ತು. ಆ ದಿನ ರತ್ನ ತನ್ನ ಫೋನ್ನ ಮನೆಯಲ್ಲಿ ಬಿಟ್ಟು ತರಕಾರಿ ತರಲು ಮಾರುಕಟ್ಟೆಗೆ ಹೋಗಿದ್ದಳು. ಸ್ವಲ್ಪ ಸಮಯದಲ್ಲಿ ಆ ಫೋನಿಗೆ ಇದ್ದಕ್ಕಿದ್ದಂತೆ ಒಂದು ಮೆಸೇಜ್ ಬಂತು. ಆಗ ಗೋವಿಂದ ನಿದ್ದೆಯ ಮಂಪರಿನಲ್ಲಿದ್ದ. ಅಷ್ಟಾಗಿ ಫೋನ್ ಕಡೆ ಗಮನಿಸಲಿಲ್ಲ. ಫೋನ್ಗೆ ಒಂದರ ಹಿಂದೆ ಒಂದರಂತೆ ಸಾಲು ಸಾಲು ಮೆಸೇಜ್ಗಳು ಬರಲು ಶುರುವಾಗಿ ತೊಡಗಿದವು. ಅದರ ಶಬ್ದಕ್ಕೆ ಗೋವಿಂದ ಎದ್ದು ಫೋನ್ ಎತ್ತಿ ಮೆಸೇಜ್ ನೋಡಿದ. ನಿನ್ನೆ ಕಳೆದ ಸಮಯ ತುಂಬ ಸುಖವಾಗಿತ್ತು. ಮತ್ತೊಮ್ಮೆ ಸಿಗೋಣ, ಮತ್ತೊಮ್ಮೆ ಯಾಕೆ, ನಾಳೆ ಸಿಗೋಣ, ನಿನ್ನ ದಾರಿಯನ್ನೇ ಕಾಯುತ್ತಿರುವ ನಿನ್ನ ಪ್ರೀತಿಯ ಗಣೇಶ್ ಎಂದು ಬರೆದಿತ್ತು. ಯಾರಿದು ಗಣೇಶ್? ಇವನು ಯಾಕೆ ನನ್ನ ಹೆಂಡತಿ ರತ್ನ ಫೋನಿಗೆ ಮೆಸೇಜ್ ಮಾಡುತ್ತಿದ್ದಾನೆ ಎಂದು ಯೋಚನೆ ಮಾಡಿ ಅವನು ಕಳಿಸಿದ್ದ ಮೆಸೇಜ್ಗಳನ್ನೆಲ್ಲ ಚೆಕ್ ಮಾಡಿದ. ಅದರಲ್ಲಿ ರತ್ನ ಕೂಡ ಅವನ ಮೆಸೇಜ್ಗಳಿಗೆ ಪಾಸಿಟಿವ್ ಆಗಿ ಪ್ರತಿದಿನ ಮೆಸೇಜ್ ಕಳುಹಿಸುತ್ತಿದ್ದಳು. ಅದನ್ನು ನೋಡಿದ ಗೋವಿಂದ ದಂಗಾಗಿ ಹೋದ. ನನ್ನ ಜೊತೆ ಸಪ್ತಪದಿ ತುಳಿದು ನೀನೇ ಇಂದ್ರ ನೀನೇ ಚಂದ್ರ ಎಂದು ಬಣ್ಣದ ಮಾತುಗಳನ್ನು ಆಡುತ್ತಾ ನಟಿಸುತ್ತಿದ್ದಾಳೆ. ಅನುಮಾನಗಳ ಮೊಳಕೆ ಗೋವಿಂದನಲ್ಲಿ ಚಿಗುರೊಡೆಯಿತು. ಸ್ವಲ್ಪ ಸಮಯದ ಬಳಿಕ ರತ್ನ ಮಾರುಕಟ್ಟೆಯಿಂದ ಮನೆಗೆ ಬಂದಳು. ಆದರೆ ಅವಳನ್ನು ನೋಡಿ ಗೋವಿಂದ ಏನನ್ನೂ ಮಾತನಾಡಲಿಲ್ಲ. ಗೀತಾ ಸಪ್ಪೆಯಾಗಿದ್ದ ಗೋವಿಂದ ಮುಖವನ್ನು ನೋಡಿ, ಏನಾಯಿತು, ಯಾಕೆ ಈ ರೀತಿ ಡಲ್ಲಾಗಿ ಕುಳಿತಿದ್ದೀರಾ ಎಂದು ಕೇಳಿದಳು. ಗೋವಿಂದ ಯಾವುದೋ ಲೋಕದಿಂದ ಬಂದವನಂತೆ ಏನಿಲ್ಲ, ಸ್ವಲ್ಪ ತಲೆನೋವು ಅಂತ ಹೇಳಿ ಕಾರಣ ಕೊಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಅನುಮಾನದ ಬೇರುಗಳು ಆಳವಾಗಿ ಬೇರೂರು ಇದ್ದವು. ಆ ಕ್ಷಣದಿಂದ ಅವನ ನಡೆ ನುಡಿ ಎಲ್ಲ ಬದಲಾಗುತ್ತಾ ಹೋದವು. ಯಾವ ಮಟ್ಟಕ್ಕೆಂದರೆ ಹೆಂಡತಿ ಪಕ್ಕದಲ್ಲಿದ್ದರೂ ಒಂಟಿ ಇದ್ದ ಹಾಗೆ ಮನೆಯಲ್ಲಿದ್ದರು, ಜೈಲಿನಲ್ಲಿರುವ ಹಾಗೆ ಆಫೀಸ್ನಲ್ಲಿ ಯಾವುದೋ ಕೆಲಸ ಮಾಡಲು ಹೋಗಿ ಯಾವುದೋ ಕೆಲಸವನ್ನು ಮಾಡುವುದು ಮತ್ತು ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಡ್ರೈವಿಂಗ್ ಮೇಲೆ ಗಮನವಿಲ್ಲದಿರುವುದು. ಈ ರೀತಿ ಅವನ ಮನಸ್ಸು ಎಲ್ಲವನ್ನೂ ಕಳೆದುಕೊಂಡು ಜೀವನ ಬರಡು ಬದುಕಂತಾಗಿತ್ತು. ಅವನದ್ದು. ಇದರ ಬಗ್ಗೆ ಹೆಂಡತಿಯ ಬಳಿ ಕೇಳಿದರೆ ಅವಳು ಖಂಡಿತ ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ. ಹಾಗಂತ ಕೇಳದೆ ಸುಮ್ಮನಿದ್ದರೆ ಅವಳ ಆಟಕ್ಕೆ ಅಂತ್ಯವಿಲ್ಲದಂತ ಆಗುತ್ತದೆ. ಈಗ ಏನು ಮಾಡುವುದು ಅಂತ ಆಲೋಚಿಸಿ ತನ್ನ ಬಾಲ್ಯದ ಸ್ನೇಹಿತ ವಿಜಯ್ ಬಳಿ ತನ್ನ ನೋವನ್ನೆಲ್ಲ ಹಂಚಿಕೊಳ್ಳುತ್ತಾನೆ. ವಿಜಯ್, ನನ್ನ ಹೆಂಡತಿ ಇತ್ತೀಚೆಗೆ ಬದಲಾಗಿದ್ದಾಳೆ. ಅಂದರೆ ನನ್ನ ಹೆಂಡತಿ ಅಡ್ಡದಾರಿ ಹಿಡಿದಿದ್ದಾಳೆ. ಯಾವನೋ ಅವನು ಗಣೇಶನಂತೆ ಪ್ರತಿದಿನ ಅವಳಿಗೆ ಮೆಸೇಜ್ ಮಾಡುತ್ತಿದ್ದಾನೆ. ಅವಳೇ ನನ್ನ ಸರ್ವಸ್ವ ಎಂದು ನಾನು ಭಾವಿಸಿದ್ದೆ. ಆದರೆ ನನ್ನ ಬೆನ್ನಿಗೆ ಅವಳು ಚೂರಿ ಹಾಕಿ ನನ್ನ ಬೆನ್ನ ಹಿಂದೆ ಅವಳು ಆಡ್ತಿರೋ ಆಟ ನನಗೆ ಗೊತ್ತಾಗಲಿಲ್ಲ. ಈಗ 1 ವಾರವಾಯಿತು ನಾನು ಸರಿಯಾಗಿ ನಿದ್ದೆ ಮಾಡದೆ, ಊಟ ಮಾಡದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವಳಿಗೆ ಡೈವರ್ಸ್ ಕೊಡೋಣ ಅನಿಸುತ್ತೆ, ಅಥವಾ ನಾನೇ ಎಲ್ಲಾದರೂ ದೂರ ಕಣ್ಮರೆಯಾಗಿ ಬಿಟ್ಟು ಹೋಗಿ ಬಿಡೋಣ ಅಂತ ಅನಿಸುತ್ತೆ. ನನಗಂತೂ ಇದರಿಂದ ತುಂಬ ತಲೆಕೆಟ್ಟು ಹೋಗಿದೆ.
ನೀನು ಯಾವುದಾದರೂ ಒಂದು ಸಲಹೆ ಕೊಡು ಎಂದು ಸ್ನೇಹಿತನ ಬಳಿ ಕೇಳಿದ. ಆಗ ಅವನ ಸ್ನೇಹಿತ ವಿಜಯ್, ನೋಡು ಗೋವಿಂದ್, ಯಾವುದೇ ವಿಷಯವನ್ನಾಗಲಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳ್ತಾರೆ. ನೀನು ಕೇವಲ ಒಂದು ಮೆಸೇಜ್ ನೋಡಿ ಅವರ ನಡುವೆ ಸಂಬಂಧ ಕಟ್ಟುವುದು ಸರಿಯಲ್ಲ. ಸರಿ, ಈಗ ನೀನು ಒಂದು ಕೆಲಸ ಮಾಡು. ನಿನ್ನ ಹೆಂಡತಿಯನ್ನು ಅವಳಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡು. ಎಲ್ಲಿಗೆ ಹೋಗ್ತಿದ್ದಾಳೆ, ಯಾರ ಜೊತೆ ಸೇರುತ್ತಿದ್ದಾಳೆ ಎಂದು ಸೂಕ್ಷ್ಮವಾಗಿ ಗಮನಿಸು. ಒಂದು ವೇಳೆ ಆಕೆ ಬೇರೆ ಪುರುಷರೊಂದಿಗೆ ಸೇರುತ್ತಿದ್ದಾಳೆ ಅನ್ನುವುದಾದರೆ ಅವರಿಬ್ಬರನ್ನು ಒಟ್ಟಿಗೆ ಹಿಡಿದು ಅವರ ಬಾಯಿಂದ ಸತ್ಯವನ್ನು ಹೊರಗೆ ಕಕ್ಕಿಸು. ಅದನ್ನು ಬಿಟ್ಟು ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡರೆ ನಿನ್ನ ಮಗುವಿನ ಜೀವನದ ಗತಿ ಏನು ಎಂದು ಹೇಳಿದ. ಆಗ ಗೋವಿಂದ ತನ್ನ ಗೆಳೆಯ ಹೇಳುತ್ತಿರುವುದು ಕೂಡ ಸರಿಯಿದೆ ಎಂದು ಆಲೋಚಿಸಿ ಮುಂದಿನ 2 ದಿನಗಳವರೆಗೆ ಗೀತಾಳ ಚಲನವಲನಗಳ ಮೇಲೆ ಮತ್ತು ಮನೆಯ ಮೇಲೆ ಕಣ್ಣಿಟ್ಟ. ಆದರೆ ಅವನಿಗೆ ಸಂಶಯಾಸ್ಪದವಾಗಿ ಯಾವುದೂ ಕಾಣಲಿಲ್ಲ. ಗೋವಿಂದನಿಗೆ ತಾನು ತಪ್ಪಾಗಿ ಯೋಚಿಸುತ್ತಿದ್ದೇನೆ, ನನ್ನ ಹೆಂಡತಿ ಅಂಥವಳಲ್ಲ ಎಂದು ಅನಿಸುತ್ತದೆ. ಆದರೆ ಮಾರನೇ ದಿನ ಮಧ್ಯಾಹ್ನದ ಸುಮಾರಿಗೆ ಗೀತಾ ಮನೆಯಿಂದ ಹೊರಗೆ ಹೊರಟಳು. ಗೋವಿಂದ ಕೂಡ ಅವಳನ್ನು ಹಿಂಬಾಲಿಸಿ ಅವಳ ಹಿಂದೆ ಹೋದ. ಗೀತಾ ಹೋಗಿ ಒಂದು ಕಾಫಿ ಶಾಪ್ನಲ್ಲಿ ಕುಳಿತುಕೊಂಡಳು. ಗೋವಿಂದ ಕೂಡ ಅವಳ ಹಿಂದೆ ಹಿಂಬಾಲಿಸಿ ಅವನು ಕೂಡ ಅದೇ ಕಾಫಿ ಶಾಪ್ಗೆ ಹೋಗಿ ದೂರದಲ್ಲಿ ಕುಳಿತುಕೊಂಡ. ಗೀತಾ ಕುಳಿತಿರುವ ಟೇಬಲ್ನಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ನೋಡಿ ಗೋವಿಂದನಿಗೆ ಈಗ ಕನ್ಫರ್ಮ್ ಆಗಿತ್ತು. ಗೀತಾ ಆ ವ್ಯಕ್ತಿಯ ಬಳಿ ಸಹಜವಾಗಿ ಮಾತನಾಡುತ್ತಿದ್ದಳು. ಗೋವಿಂದ ಇವನೇ ಗಣೇಶ್ ಎಂದು ಅರಿವಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ. ಇವರಿಬ್ಬರ ಸ್ನೇಹ ತುಂಬ ದಿನದ್ದು ಎಂದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದ್ದಕ್ಕಿದ್ದಂತೆ ಗೀತಾ ಅಳಲು ಪ್ರಾರಂಭಿಸಿದಳು. ಗಣೇಶ್ ಬಳಿ ಏನನ್ನೂ ಹೇಳುತ್ತಾ ಕಣ್ಣೀರು ಹಾಕಿದಾಗ ಅವನು ಅವಳಿಗೆ ಸಮಾಧಾನ ಮಾಡಿ ನೀರನ್ನು ಕುಡಿಸಿದ. ಗೋವಿಂದನಿಗೆ ಅವರ ಸಂಭಾಷಣೆ ಕೇಳಿಸುತ್ತಿರಲಿಲ್ಲ. ಆದರೆ ಗೀತಾ ತುಂಬ ತೊಂದರೆಯಲ್ಲಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತು ಎಲ್ಲವನ್ನು ನೋಡಿದ್ದ ಗೋವಿಂದ ನೋವು ತಡೆಯಲಾಗದೆ ಅವರ ಮುಂದೆ ಹೋಗಿ ನಿಂತುಕೊಂಡ. ಗಂಡನನ್ನು ನೋಡಿದ ಗೀತಾ ನಡುಗಲು ಶುರು ಮಾಡಿದಳು. ಗೋವಿಂದನನ್ನು ನೋಡಿದ ಗಣೇಶ್ ಕೂಡ ಆಶ್ಚರ್ಯಕ್ಕೊಳಗಾದ. ಆಗ ಗೋವಿಂದ ಗಂಭೀರ ಸ್ವರದಲ್ಲಿ, ಏನೇ, ನನ್ನ ಜೊತೆ ಸಂಸಾರ, ಇವನ ಜೊತೆ ವ್ಯವಹಾರ ಎಷ್ಟು ದಿನದಿಂದ ಸಾಗುತ್ತಿದೆ ಈ ನಿಮ್ಮ ಕಳ್ಳ ವ್ಯವಹಾರ ಎಂದು ಕೇಳಿದ. ಗೋವಿಂದ ಕೇಳಿದ ಮಾತಿಗೆ ಕಾಫಿ ಶಾಪ್ನಲ್ಲಿ ಕುಳಿತಿದ್ದ ಜನರೆಲ್ಲರೂ ಇವರ ಕಡೆ ಮುಖ ಮಾಡಿದರು. ಗೀತಾಳಿಗೆ ಅಲ್ಲಿ ತುಂಬ ಮುಜುಗರವಾಗಿ, ನಾವು ಈಗ ಮನೆಗೆ ಹೋಗಿ ಮಾತನಾಡೋಣ, ದಯವಿಟ್ಟು ಇಲ್ಲಿ ಎಲ್ಲರ ಮುಂದೆ ಮರ್ಯಾದೆ ತೆಗೆಯಬೇಡಿ, ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಸುಮ್ಮನಿರಿ ಎಂದು ಹೇಳಿದಳು. ಆದರೆ ಗೋವಿಂದ ಅವಳ ಮಾತನ್ನು ಕೇಳಿಸಿಕೊಂಡು, ಗಂಡನನ್ನು ಬಿಟ್ಟು ಬಂದು ಇವನ ಜೊತೆ ಚಕ್ಕಂದ ಆಡ್ತಿದ್ಯಾ, ಅಂದರೆ ನಿನಗೆ ಎಲ್ಲಿದೆ ಮಾನ ಮರ್ಯಾದೆ ಅಂತ ಹೇಳಿ ಗೋವಿಂದ ತಾಳ್ಮೆಯನ್ನು ಕಳೆದುಕೊಂಡು ಬೈಯಲು ಶುರು ಮಾಡಿದ. ಆಗ ಗಣೇಶ್, ಸರ್, ನಿಮ್ಮ ಹೆಂಡತಿ ಗೀತಾ ಅಂಥವಳಲ್ಲ, ದಯವಿಟ್ಟು ನಾನು ಹೇಳುವುದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಎಂದ. ಆದರೆ ನಿನ್ನಿಂದಲೇ ಕಣೋ ನನ್ನ ಸಂಸಾರ ಹಾಳಾಗಿರುವುದು ಎಂದು ಗಣೇಶ್ ಮೇಲೆ ಹಲ್ಲೆ ಮಾಡಲು ಮುಂದಾದ. ಅಷ್ಟರಲ್ಲಿ ಅಲ್ಲಿದ್ದ ಜನರೆಲ್ಲರೂ ತಡೆದು ಗಂಡ ಹೆಂಡತಿಯ ವಿಷಯ 4 ಗೋಡೆಗಳ ಮಧ್ಯೆ ಇರಬೇಕು ಹೊರತು ಈ ರೀತಿ ಬೀದಿ ಪಾಲಾಗಬಾರದು ಎಂದು ಬುದ್ಧಿ ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿದರು. ಗೋವಿಂದ ಮತ್ತು ಗೀತಾ ಮನೆಗೆ ಬಂದ ಮೇಲೆ ಗೋವಿಂದ ಗೀತಾಳ ಕೆನ್ನೆಗೆ 4 ಬಾರಿಸಿ, ಯಾರೇ ಅವನು, ನಿನಗೂ ಅವನಿಗೂ ಏನು ಸಂಬಂಧ, ಎಷ್ಟು ದಿನದಿಂದ ಈ ಸಂಬಂಧ ನಡೆಯುತ್ತಿದೆ ಎಂದು ಕೇಳಿದ. ಆಗ ಗೀತಾ ಹೆದರುತ್ತಾ, ಅವನು ನನ್ನ ಕಾಲೇಜಿನ ಸ್ನೇಹಿತ, ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿದ್ದ, ಅವನನ್ನು ನೋಡಲು ನಾನು ಹೋಗಿದ್ದೆ ಅಷ್ಟೇ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಸಂಬಂಧವಿಲ್ಲ, ನೀವು ತಿಳಿದುಕೊಂಡಿರುವುದು ತಪ್ಪು ಎಂದಳು. ಆಗ ಓಹೋ ಹೌದಾ ಎಂದು ಹೇಳಿ ಅವಳ ಫೋನಿನಲ್ಲಿರುವ ಮೆಸೇಜ್ಗಳನ್ನು ಓಪನ್ ಮಾಡಿ ತೋರಿಸುತ್ತಾ, ಹಾಗಾದರೆ ಇದೇನು, ಸ್ನೇಹಿತನಾದರೆ ಮನೆಗೆ ಕರೆದು ಮಾತನಾಡಬಹುದಿತ್ತು, ನನಗೆ ಪರಿಚಯ ಮಾಡಿಸಬಹುದಿತ್ತು, ಅದನ್ನೆಲ್ಲ ಬಿಟ್ಟು ಕದ್ದು ಮುಚ್ಚಿ ಸೇರುವುದು ಯಾಕೆ, ಪ್ರತಿದಿನ ಮೆಸೇಜ್ ಮಾಡೋದು ಯಾಕೆ, ನೀನೀಗ ನಿಜ ಹೇಳಿದರೆ ಸರಿ, ಇಲ್ಲ ಅಂದರೆ ನಿಮ್ಮ ಮನೆಯವರನ್ನೆಲ್ಲ ಕರೆಸಿ ದೊಡ್ಡ ರಂಪಾಟ ಮಾಡಿಬಿಡುತ್ತೇನೆ ಎಂದು ಅಬ್ಬರಿಸಿದ. ಆಗ ಗೀತಾ ಬೇರೆ ದಾರಿ ಇಲ್ಲದೆ ಸತ್ಯ ಏನೆಂದು ಹೇಳಬೇಕಾಯಿತು. ರೀ, ನಾನು ಹೇಳುವುದಕ್ಕಿಂತಲೂ ನೀವು ಕಣ್ಣಾರೆ ನೋಡಿದರೆ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತದೆ, ನಿಮಗೆ ನಿಜ ಗೊತ್ತಾದ ಮೇಲೆ ಯಾರಿಗೂ ಹೇಳುವುದಿಲ್ಲ ಎಂದು ನನಗೆ ಪ್ರಮಾಣ ಮಾಡಿ ಎಂದಳು. ಗೋವಿಂದ ಕೂಡ ಇವರಿಬ್ಬರ ಗುಟ್ಟನ್ನು ರಟ್ಟು ಮಾಡಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡು ಪ್ರಮಾಣ ಮಾಡಿದ. ಆನಂತರ ಗೀತಾ ತನ್ನ ಗಂಡನನ್ನು ಕರೆದುಕೊಂಡು ಗಣೇಶ್ ವಾಸವಿದ್ದ ಮನೆಗೆ ಹೋದಳು. ಅಲ್ಲಿ ಗಣೇಶ್
ಜೊತೆಗೆ 5 ವರ್ಷದ ಒಂದು ಚಿಕ್ಕ ಹುಡುಗಿ ಕೂಡ ಇದ್ದಳು. ಗಣೇಶ್ ಇವರನ್ನು ಗೌರವದಿಂದ ಸ್ವಾಗತಿಸಿ ಕುಡಿಯಲು ನೀರು ಕೊಡಲು ಹೋದ. ಆಗ ಗೋವಿಂದ, ಇದೆಲ್ಲ ಬೇಡ, ಮೊದಲು ನಾನು ಸತ್ಯ ತಿಳಿದುಕೊಳ್ಳಬೇಕು. ನೀವಿಬ್ಬರು ನನಗೆ ನಿಜ ಹೇಳಿ, ನನ್ನ ತಲೆ ಸಿಡಿದು ಹೋಗುತ್ತಿದೆ ಎಂದಾಗ ಗೀತಾ ಹೇಳಿದಳು, ಇವಳು ನನ್ನ ಮಗಳು. ಗಣೇಶ್ ನನ್ನ ಸ್ನೇಹಿತ ಮಾತ್ರವಲ್ಲ, ನನ್ನ ಪ್ರಿಯಕರ ಕೂಡ. ನಾವಿಬ್ಬರು ಕಾಲೇಜಿನಲ್ಲಿ ಇದ್ದಾಗ ಪ್ರೀತಿ ಮಾಡುತ್ತಿದ್ದೆವು. ಇಬ್ಬರು ಮುಂದೆ ಮದುವೆಯಾಗಿ ಜೀವನ ಮಾಡಬೇಕೆಂದು ನೂರಾರು ಕನಸುಗಳನ್ನು ಕಂಡಿದ್ದೆವು. ಮುಂದೆ ನಮ್ಮ ಜೀವನ ಹೀಗಿರಬೇಕು ಹಾಗಿರಬೇಕೆಂದೆಲ್ಲ ಆಸೆ ಪಟ್ಟಿದ್ದೆವು. ಆದರೆ ಇಬ್ಬರು ಕುಟುಂಬದವರ ಒಪ್ಪಿಗೆ ಇಲ್ಲದ ಕಾರಣ ನಮ್ಮ ಮದುವೆ ನಡೆಯಲಿಲ್ಲ. ಆನಂತರ ನೀವು ನನ್ನ ಜೀವನಕ್ಕೆ ಬಂದ್ರಿ. ಮದುವೆಯ ನಂತರ ನಾನು ಗಣೇಶ್ನೊಂದಿಗೆ ಯಾವತ್ತೂ ಮಾತನಾಡಿರಲಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಇವನು ಒಂದು ರಹಸ್ಯವನ್ನು ಹೇಳಿದ. ಅದೇನೆಂದರೆ, ನಮಗೆ ಒಬ್ಬ ಮಗಳಿದ್ದಾಳೆ. ನಾನು ಆ ಮಗುವನ್ನು ಒಂಟಿಯಾಗಿ ಸಾಕುತ್ತಿದ್ದೇನೆ. ನಮ್ಮ ಮಗಳು ತಾಯಿಲ್ಲದ ತಬ್ಬಲಿಯಾಗುವುದು ಬೇಡ, ಸಾಧ್ಯವಾದಾಗ ಬಂದು ನೋಡಿಕೊಂಡು ಹೋಗು ಅಂತ ಹೇಳಿದ. ಅದನ್ನು ಕೇಳಿ ನನಗೆ ಸಿಡಿಲು ಬಡಿದಂತೆ ಆಯಿತು. ನಮ್ಮಿಬ್ಬರಿಗೆ ಮಗು ಇರುವುದು ನಿಜಾನೋ ಸುಳ್ಳು ಎಂದು ತಿಳಿಯಲು ನಾನು ಗಣೇಶ್ ಮನೆಗೆ ಬಂದು ನೋಡಿದಾಗ ನಿಜವಾಗಲೂ ನನ್ನ ಮಗಳು ತೊಟ್ಟಿಲಲ್ಲಿ ಮಲಗಿದ್ದಳು. ನನ್ನ ಹೋಲಿಕೆಯನ್ನೇ ಹೊಂದಿದ್ದಾಳೆ. ಅವತ್ತಿಂದ ನನ್ನ ಮಗಳನ್ನು ನೋಡಲು ಇಲ್ಲಿಗೆ ಬರುತ್ತಿದ್ದೇನೆ. ಈ ಕಾರಣಕ್ಕಾಗಿ ನಾನು ಗಣೇಶ್ ಜೊತೆ ಮಾತನಾಡುತ್ತಿದ್ದೇನೆ. ಇದೇ ನಡೆದಿದ್ದು. ದಯವಿಟ್ಟು ಈ ವಿಷಯವನ್ನು ಕಾಂಪ್ಲಿಕೇಟ್ ಮಾಡಬೇಡಿ ಎಂದಳು. ಆಗ ಗೋವಿಂದ ದೀರ್ಘ ಉಸಿರನ್ನು ತೆಗೆದುಕೊಂಡ ಮೇಲೆ, ನಿನಗೊಬ್ಬಳು ಮಗಳಿದ್ದಾಳೆ ಎಂದು ನಿನಗೆ ಗೊತ್ತಿರಲಿಲ್ಲವೇ ಎಂದು ಪ್ರಶ್ನೆ ಹಾಕಿದ. ಆಗ ಗೀತಾ, ನಾನು ಮತ್ತು ಗಣೇಶ್ ಸೇರಿದ ದಿನಗಳಲ್ಲಿ ನನಗೆ 3 ತಿಂಗಳು ತುಂಬಿತ್ತು. ಒಂದು ದಿನ ನಾನು ಕಾಲೇಜಿಗೆ ಬರುವಾಗ ನನಗೆ ಆಕ್ಸಿಡೆಂಟ್ ಆಗಿ 1 ವರ್ಷ ಕೋಮಾದಲ್ಲಿದ್ದೆ. ನಾನು ಕೋಮಾದಿಂದ ಹೊರ ಬಂದ ಮೇಲೆ ಮಗು ಸತ್ತೋಯ್ತು ಎಂದು ನನ್ನ ತಂದೆ ತಾಯಿ ನನಗೆ ಸುಳ್ಳು ಹೇಳಿದರು. ನನ್ನ ಮಗಳನ್ನು ಮರೆತು ಬಿಡು ಎಂದು ಹೇಳಿ ನಮ್ಮಿಬ್ಬರನ್ನು ದೂರ ಮಾಡಿದರು. ಅದಾದ ಮೇಲೆ ನಿಮ್ಮ ಜೊತೆ ನನ್ನ ಮದುವೆ ಮಾಡಿಸಿದ್ದಾರೆ. ಇಷ್ಟು ದಿನ ನನ್ನ ಮಗು ತೀರಿಕೊಂಡಿದೆ ಎಂದು ನಾನು ಭಾವಿಸಿದ್ದೆ. ಆದರೆ ಗಣೇಶ್ ಸಿಕ್ಕಿದ ಮೇಲೆ ಗೊತ್ತಾಯಿತು ನನ್ನ ಮಗಳು ಜೀವಂತವಾಗಿ ಇದ್ದಾಳೆ ಎಂದು. ಆದರೆ ಆಗ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ನಿಮ್ಮ ಬಳಿ ಹೇಳಿದರೆ ನೀವು ಕೋಪಗೊಂಡು ನನ್ನನ್ನು ದೂರ ಮಾಡುತ್ತೀರಾ ಅಥವಾ ನನ್ನನ್ನು ಮನೆಯಿಂದ ಹೊರ ಹಾಕುತ್ತೀರಿ ಎಂದು ಭಯವಾಗಿತ್ತು. ಆದ ಕಾರಣ ಇಷ್ಟು ದಿನ ಈ ಎಲ್ಲ ವಿಷಯವನ್ನು ನಿಮಗೆ ಹೇಳಲು ಮುಚ್ಚಿಟ್ಟಿದ್ದೆ ಎಂದಳು. ಇದೆಲ್ಲವನ್ನು ಕೇಳಿದ ಗೋವಿಂದ ಏನನ್ನೂ ಮಾತನಾಡದೆ ಮೌನವಾಗಿ ಅವನದೇ ಆದ ಲೋಕಕ್ಕೆ ಹೋಗಿ ನಿಂತುಕೊಂಡ. ಗೀತಾ, ನನ್ನ ಮಗಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣರಿ ಎಂದಳು. ಆಗ ಗೋವಿಂದ, ಏನು ಮಾತನಾಡ್ತಿದ್ಯಾ? ನನ್ನ ತಂದೆ ತಾಯಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ನಿನ್ನ ಮಗಳನ್ನು ಏನೆಂದು ಪರಿಚಯ ಮಾಡಿಸಲಿ ಅಂತ ಕೇಳಿದ. ಆಗ ಗೀತಾ ಕಣ್ಣೀರು ಹಾಕುತ್ತಾ, ನನಗೆ ಗೊತ್ತಿದೆ, ನಾನು ದೊಡ್ಡ ಅಪರಾಧವನ್ನು ಮಾಡುತ್ತಿದ್ದೇನೆ ಎಂದು ಅರಿವಿದೆ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ. ಈ ಮಗು ಮಾಡಿದ ತಪ್ಪಾದರೂ ಏನು ಎಂದು ಬೇಡಿಕೊಂಡಳು. ಆಗ ಗೋವಿಂದ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡು, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದ. ಮನೆಯಲ್ಲಿ ಕುಳಿತು ಪೂರ್ತಿ ರಾತ್ರಿ ಯೋಚಿಸಲು ಶುರು ಮಾಡಿದ. ಎಷ್ಟೇ ಯೋಚನೆ ಮಾಡಿದರೂ ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆಗಲೇ ಅಪರಿಚಿತ ಸಂಖ್ಯೆಯಿಂದ ಗೋವಿಂದ ಫೋನಿಗೆ ಒಂದು ಮೆಸೇಜ್ ಬರುತ್ತದೆ. ಆ ಮೆಸೇಜಿನಲ್ಲಿ ಈ ರೀತಿ ಬರೆದಿರುತ್ತದೆ, ಗಣೇಶನನ್ನು ನಂಬಬೇಡ, ಅವನೊಬ್ಬ ಕಾಮುಕ, ವ್ಯಾಘ್ರ ಅಂತ ಹೇಳಿ ಬರೆದಿತ್ತು. ಆ ಮೆಸೇಜನ್ನು ನೋಡಿ ಗೋವಿಂದ ಗಾಬರಿಯಾಗಿ ಅವನಿಗೆ ಮತ್ತೊಂದು ತಲೆನೋವು ಶುರುವಾಯಿತು. ಅವನು ತಕ್ಷಣ ಆ ಫೋನ್ ನಂಬರಿಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇದರಲ್ಲಿ ಏನೋ ರಹಸ್ಯವಿದೆ ಅರಿತು ಒಲ್ಲದ ಮನಸ್ಸಿನಿಂದ ಆಫೀಸಿಗೆ ಹೋದ. ಆಫೀಸಿನಿಂದ ಮರಳುವಾಗ ಅವನಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಅನಿಸತೊಡಗಿತು. ಗಾಡಿಯನ್ನು ನಿಲ್ಲಿಸಿ ಸುತ್ತ ನೋಡಿದರೆ ಯಾರೂ ಕಾಣಲಿಲ್ಲ. ರಾತ್ರಿ ಮತ್ತೆ ಅದೇ ಅಪರಿಚಿತ ಸಂಖ್ಯೆಯಿಂದ ಮೆಸೇಜ್ ಬಂತು. ನಿನ್ನ ಜೀವ ಅಪಾಯದಲ್ಲಿದೆ, ಎಚ್ಚರ ಎಂದು ಮೆಸೇಜ್ ಬಂದಿತ್ತು. ಅದನ್ನು ನೋಡಿ ಕಂಗಾಲಾದ ಗೋವಿಂದ ಆ ಸಂಖ್ಯೆಗೆ ಎಷ್ಟೇ ಕಾಲ್ ಮಾಡಿದರೂ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ತನ್ನ ಪ್ರಾಣಕ್ಕೆ ಕುತ್ತು ಬಂದಿದೆ ಎಂದು ತಿಳಿದಾಗ ಅವನು ಎಲ್ಲ ರೀತಿಯಿಂದಲೂ ಯೋಚಿಸಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ತೀರ್ಮಾನಿಸಿದ. ಮರುದಿನ ಬೆಳಿಗ್ಗೆ ಗೋವಿಂದ ಕಂಪ್ಲೇಂಟ್ ಕೊಡಲು ಸ್ಟೇಷನ್ಗೆ ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ ಅವನ ಕಾರನ್ನು ಅಡ್ಡಗಟ್ಟಿದ. ಗೋವಿಂದ ಕಾರಿಂದ ಇಳಿದು ಅವನ ಮುಂದೆ ನಿಂತಾಗ ಆ ವ್ಯಕ್ತಿ, ನನ್ನ ಹೆಸರು ತರುಣ್ ಅಂತ, ನಾನೇ ನಿಮಗೆ ಮೆಸೇಜ್ ಕಳುಹಿಸಿದವನು. ಗಣೇಶ್ ತುಂಬ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ, ಅದರಲ್ಲಿ ನನ್ನ ತಂಗಿ ಕೂಡ ಒಬ್ಬಳು ಅಂದಾಗ ಗೋವಿಂದ ಆಶ್ಚರ್ಯದಿಂದ, ಏನು ಹೇಳ್ತಿದ್ದೀರಿ, ಸ್ವಲ್ಪ ಬಿಡಿಸಿ ಹೇಳಿ ಅಂದ. ಆಗ ತರುಣ್ ಗಂಭೀರವಾಗಿ, ಗಣೇಶ್ ಒಬ್ಬ ವೃತ್ತಿಪರದ ರೋಡೆಕಾರ,
ಅವನು ತೆಳ್ಳಗೆ ಬೆಳ್ಳಗಿರುವ ಹುಡುಗಿಯರನ್ನು ತನ್ನ ಜಾಲಕ್ಕೆ ಸಿಕ್ಕಿಸಿ ಬ್ಲಾಕ್ ಮೇಲ್ ಮಾಡುತ್ತಾನೆ. ನಿನ್ನ ಹೆಂಡತಿ ಗೀತಾ ಅವನ ಮೊದಲ ಬಲಿಪಶು ಅಲ್ಲ. ತುಂಬ ಹುಡುಗಿಯರು ಅವನಿಂದ ಮೋಸ ಹೋಗಿ ಪ್ರಾಣ ಬಿಟ್ಟಿದ್ದಾರೆ. ಈಗಲೂ ಕೆಲವು ಹುಡುಗಿಯರು ಅವನ ಜಾಲಕ್ಕೆ ಸಿಲುಕಿ ದಿನವೆಲ್ಲ ಒದ್ದಾಡುತ್ತಿದ್ದಾರೆ ಎಂದನು. ಆಗ ಗೋವಿಂದ, ಆದರೆ ಗೀತಾ ಹೇಳುತ್ತಿದ್ದಾಳೆ, ಗಣೇಶ್ ನನ್ನ ಕಾಲೇಜ್ ಸ್ನೇಹಿತ, ನಮ್ಮಿಬ್ಬರಿಗೆ ಒಬ್ಬ ಮಗಳು ಹುಟ್ಟಿದ್ದಾಳೆ ಅಂತ ಹೇಳುತ್ತಿದ್ದಾಳೆ ಎಂದು ಹೇಳಿದ. ಆಗ ತರುಣ್, ಹೌದು, ಅವನು ಕಾಲೇಜಿನಲ್ಲಿ ಗೀತಾಳನ್ನು ಲವ್ ಮಾಡುತ್ತಿದ್ದ. ಆದರೆ ಗೀತಾಗೆ ಅವನ ನಿಜವಾದ ಸ್ವರೂಪ ತಿಳಿದಿರಲಿಲ್ಲ. ಬಣ್ಣದ ಮಾತುಗಳನ್ನಾಡಿ ಅವಳಿಗೆ ಮೋಸ ಮಾಡಿದ. ಅವನ ಮೋಸಕ್ಕೆ ಗೀತಾ 3 ತಿಂಗಳ ಗರ್ಭಿಣಿಯಾದಳು. ಆನಂತರ ಅವಳಿಗೆ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋದಳು. ಮಗಳ ಪ್ರೀತಿಯನ್ನು ಒಪ್ಪದ ಗೀತಾ ತಂದೆ ತಾಯಿ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸಿದರು. ಗೀತಾ ಕೋಮದಿಂದ ಹೊರಬಂದ ಮೇಲೆ ಕೂಡಲೇ ನಿಮ್ಮ ಜೊತೆ ಮದುವೆ ಮಾಡಿಸಿಕೊಡಲಾಯಿತು. ಗಣೇಶ್, ನೀವು ಅಂದುಕೊಂಡಂತೆ ಗೀತಾ ಮಗಳನ್ನು ಸಾಕುತ್ತಿಲ್ಲ. ಬದಲಾಗಿ ಗೀತಾ ಹೋಲಿಕೆ ಇರುವ ಯಾವುದೋ ಒಂದು ಮಗುವನ್ನು ತಂದು ನಿಮಗೆ ತೋರಿಸಿದ್ದಾನೆ. ನಿಮ್ಮಿಂದ ಹಣವನ್ನು ಕೇಳಲು ಈ ರೀತಿಯ ಉಪಾಯ ಮಾಡಿದ್ದಾನೆ. ಅವನ ಕೆಲಸ ಮುಗಿದ ಮೇಲೆ ಈ ರಾಜ್ಯದಿಂದಲೇ ಮಾಯವಾಗಿ ಬೇರೆ ರಾಜ್ಯದಲ್ಲಿ ಪ್ರತ್ಯಕ್ಷವಾಗುತ್ತಾನೆ. ಅವನನ್ನು ಸುಮ್ಮನೆ ಬಿಡಬಾರದು. ನೀವು ನನ್ನ ಜೊತೆ ಕೈ ಜೋಡಿಸಿದರೆ ಅವನ ಅಂತ್ಯ ಕಾಣಿಸಬಹುದು ಅಂತ ಹೇಳುತ್ತಾನೆ. ಆಗ ಗೋವಿಂದ, ಸರಿ, ಹಾಗಾದರೆ ಅವನನ್ನು ಬಿಡುವುದು ಬೇಡ, ಕಾನೂನಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡಿಸೋಣ ಅಂತ ಹೇಳಿ ವಾಪಸ್ ಮನೆಗೆ ಮರಳಿ ಬಂದು ಗೀತಾ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಆಗ ಗೀತಾ ಇದನ್ನೆಲ್ಲ ಕೇಳಿ ಗಾಬರಿಯಾಗಿ, ಗಣೇಶ್ ಇಷ್ಟು ದೊಡ್ಡ ವಂಚಕನೆಂದರೆ ನನಗೆ ನಂಬೋಕೆ ಆಗುತ್ತಿಲ್ಲ. ಅವನು ನನಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸುವುದಿಲ್ಲ ಎಂದು ಹೇಳುತ್ತಿದ್ದ. ಅಷ್ಟರಲ್ಲಿ ಗಣೇಶ್ ಗೀತಾ ಮೊಬೈಲ್ಗೆ ಒಂದು ಮೆಸೇಜ್ ಅನ್ನು ಕಳುಹಿಸಿದ. ಅದರಲ್ಲಿ ಮಗುವಿನ ಆರೋಗ್ಯ ತುಂಬ ಹದಗೆಟ್ಟಿದೆ, ನೀನು ಬೇಗ ಹಣ ಕಳುಹಿಸು, ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬರೆದಿತ್ತು. ಅದನ್ನು ನೋಡಿದ ಗೀತಾಳಿಗೆ ಈಗ ಅರ್ಥವಾಗಿತ್ತು, ಗಣೇಶ್ನೊಬ್ಬ ದೊಡ್ಡ ಮೋಸಗಾರ, ಹಣಕ್ಕಾಗಿ ಅವನು ನನ್ನನ್ನು ಈ ರೀತಿ ಬಳಸಿಕೊಳ್ಳುತ್ತಿದ್ದಾನೆ ಎಂದು. ಆಗ ಗೀತಾ ಮತ್ತು ಗೋವಿಂದ ತಕ್ಷಣ ಪೊಲೀಸರಿಗೆ ಇದರ ಬಗ್ಗೆ ದೂರು ಕೊಟ್ಟರು. ಪೊಲೀಸರು ಪ್ರಕರಣ ತನಿಖೆ ಪ್ರಾರಂಭಿಸಿ ಗಣೇಶ್ನನ್ನು ಬಂಧಿಸಿ ವಿಚಾರಿಸಿದಾಗ ಅವನು ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಪರಾಧಿ ಎಂದು ತಿಳಿದು ಬಂದಿತು. ನಿಜವಾಗಿಯೂ ಹೇಳಬೇಕೆಂದರೆ ಅವನ ನಿಜವಾದ ಹೆಸರು ರಾಹುಲ್ ಎಂದು. ಗಣೇಶ್ ಎಂದು ಅವನ ಈ ಕೆಲಸಗಳಿಗಾಗಿ ಇಟ್ಟುಕೊಂಡಿದ್ದ ಹೆಸರು ಮತ್ತು ಅವನು ವಿವಿಧ ನಗರಗಳಲ್ಲಿ ಹಲವು ಹುಡುಗಿಯರನ್ನು ತನ್ನ ಬಲಿಪಶುಗಳನ್ನಾಗಿ ಮಾಡಿದ್ದಾನೆ ಎಂದು ಗೊತ್ತಾಯಿತು. ಆನಂತರ ಪೊಲೀಸ್ ಗಣೇಶ್ ಮೇಲಿನ ಎಲ್ಲ ಆರೋಪಗಳೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಸಿದರು. ಕೊನೆಗೆ ನ್ಯಾಯಾಧೀಶರು ಗಣೇಶ್ ಅಲಿಯಾಸ್ ರಾಹುಲನ್ನು ದೋಷಿ ಎಂದು ಘೋಷಣೆ ಮಾಡಿ ಕಠಿಣ ಶಿಕ್ಷೆ ವಿಧಿಸಿದರು. ನಂತರ ಗೀತಾ ಮತ್ತು ಗೋವಿಂದ ಇದರಿಂದ ನಿಟ್ಟುಸಿರು ಬಿಟ್ಟು ಮನೆಗೆ ಮರಳಿದ ಮೇಲೆ ಗೀತಾ ತನ್ನ ಗಂಡನಿಗೆ ಕ್ಷಮೆಯಾಚಿಸಿ, ನಾನು ಯಾವತ್ತೂ ಇಟ್ಟಿದ್ದ ಒಂದು ತಪ್ಪು ಹೆಜ್ಜೆ ಇವತ್ತು ನಿಮಗೆ ತುಂಬ ನೋವನ್ನು ಕೊಟ್ಟಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡಳು. ಆಗ ಗೋವಿಂದ ಅವಳ ಜೀವನದಲ್ಲಿ ಹಿಂದೆ ನಡೆದಿದ್ದ ಯಾವ ಘಟನೆಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ, ಆದರೆ ಅದೇ ತಪ್ಪನ್ನು ರಿಪೀಟ್ ಮಾಡದೆ ಬದುಕುವುದು ಮನುಜನ ನಿಜವಾದ ಗುಣ ಅಂತ ಹೇಳಿ ಆಕೆಯನ್ನು ಕ್ಷಮಿಸಿ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆಯುತ್ತಾನೆ. ತರುಣ್ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಿದ್ದರಿಂದ ಅವನ ಮಾತುಗಳನ್ನು ಕೇಳಿ ತಾಳ್ಮೆಯಿಂದ ಅವನ ಜೀವನವನ್ನು ಸರಿ ಮಾಡಿಕೊಳ್ಳುತ್ತಾನೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.